ಕೃತಯುಗದಲ್ಲಿ ಮಹಿಷಾಸುರ ಎಂಬ ಶಕ್ತಿಶಾಲಿ ರಾಕ್ಷಸನಿದ್ದನು. ಅವನು ಬ್ರಹ್ಮನಿಂದ ವರವನ್ನು ಪಡೆದು ದೇವತೆಗಳು ಮತ್ತು ಋಷಿಮುನಿಗಳಿಗೆ ತೀವ್ರ ಕಿರುಕುಳ ನೀಡುತ್ತಿದ್ದನು. ಮಹಿಷಾಸುರನ ಅಟ್ಟಹಾಸವನ್ನು ಕೊನೆಗಳಿಸಲು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ತಮ್ಮ ದಿವ್ಯ ಶಕ್ತಿಗಳನ್ನು ಒಟ್ಟುಗೂಡಿಸಿ ಮಹಾಶಕ್ತಿ ದುರ್ಗಾದೇವಿಯನ್ನು ಅವತರಿಸುವಂತೆ ಮಾಡಿದರು. ದೇವಿಯು ಈ ಬೆಟ್ಟದ ಮೇಲೆ ಮಹಿಷಾಸುರನೊಂದಿಗೆ ಸತತ 9 ದಿನಗಳ ಕಾಲ ಭೀಕರ ಯುದ್ಧ ಮಾಡಿ 10ನೆಯ ದಿನ ಅವನನ್ನು ಸಂಹರಿಸಿದಳು. ಮಹಿಷಾಸುರನನ್ನು ಮರ್ದನ ಮಾಡಿದ್ದರಿಂದ ಆಕೆಗೆ ಮಹಿಷಾಸುರ ಮರ್ದಿನಿ ಮತ್ತು ಚಾಮುಂಡೇಶ್ವರಿ ಎಂಬ ಹೆಸರು ಬಂದಿತ್ತು. ಮಹಿಷಾಸುರನು ಆಳಿದ ಈ ಪ್ರದೇಶವನ್ನು ಮಹೀಶೂರು ಎಂದು ಕರೆಯಲಾಗುತ್ತಿತ್ತು. ಅದೇ ಕಾಲಕ್ರಮೇಣ ಮೈಸೂರು ಎಂದು ಬದಲಾಯಿತು. ಆರಂಭದಲ್ಲಿ ಈ ಬೆಟ್ಟವನ್ನು ಚಾಮುಂಡಿ ಬೆಟ್ಟ ಎಂದು ಕರೆಯುತ್ತಿರಲಿಲ್ಲ. ಬೆಟ್ಟದ ಮೇಲಿರುವ ಅತ್ಯಂತ ಪುರಾತನವಾದ ಮಹಾಬಲೇಶ್ವರ ದೇವಸ್ಥಾನದಿಂದಾಗಿ ಇದಕ್ಕೆ ಮಹಾಬಲಾದ್ರಿ ಎಂಬ ಹೆಸರಿತ್ತು. ಕ್ರಿಸ್ತಶಕ 950ರ ಸುಮಾರಾಗಿ ಗಂಗಾ ಅರಸರು ಇಲ್ಲಿ ಮಹಾಬಲೇಶ್ವರ ದೇವಸ್ಥಾನವನ್ನು ನಿರ್ಮಿಸಿದರು. ನಂತರ ಹೊಯ್ಸಳ ಮತ್ತು ಚೋಳ ರಾಜರು ಈ ದೇವಸ್ಥಾನವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿದರು. 1399ರಲ್ಲಿ ಮೈಸೂರು ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಯದುವಂಶದ ಒಡೆಯರ್ ರಾಜರು ಚಾಮುಂಡೇಶ್ವರಿ ದೇವಿಯನ್ನು ತಮ್ಮ ಕುಲದೇವತೆಯಾಗಿ ಸ್ವೀಕರಿಸಿದರು. ಅಂದಿನಿಂದ ಈ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಎಂಬ ಹೆಸರು ಇಡಲಾಯಿತು. ಕ್ರಿಸ್ತಶಕ 1659ರಲ್ಲಿ ಮೈಸೂರಿನ ರಾಜರಾದ ದೊಡ್ಡದೇವರಾಜ ಒಡೆಯರ್ ಅವರು ಭಕ್ತರ ಅನುಕೂಲಕ್ಕಾಗಿ ಬೆಟ್ಟವನ್ನು ಹತ್ತಲು 1008 ಕಲ್ಲಿನ ಮೆಟ್ಟಲುಗಳನ್ನು ನಿರ್ಮಿಸಿದರು. ಧರ್ಮ ಸಹಿಷ್ಣುತೆಯ ಸಂಕೇತವಾಗಿ ಬೆಟ್ಟದ ಅರ್ಧ ಹಾದಿಯಲ್ಲಿ ಒಂದೇ ಕಲ್ಲಿನಲ್ಲಿ ಕೆತ್ತಲಾದ ಬೃಹತ್ ನಂದಿ ವಿಗ್ರಹವನ್ನು ಸ್ಥಾಪಿಸಿದರು. ನಂತರ 19ನೆಯ ಶತಮಾನದಲ್ಲಿ ಮುಮ್ಮಡಿ ಕೃಷ್ಣದೇವರಾಜ ಒಡೆಯರ್ ಅವರು ದೇವಸ್ಥಾನಕ್ಕೆ ದ್ರಾವಿಡ ಶೈಲಿಯ ಸುಂದರವಾದ 7 ಅಂತಸ್ತುಗಳ ರಾಜಗೋಪುರವನ್ನು ನಿರ್ಮಿಸಿ ದೇವಸ್ಥಾನಕ್ಕೆ ಚಿನ್ನದ ಆಭರಣಗಳನ್ನು ಕಾಣಿಕೆಯಾಗಿ ನೀಡಿದರು. ಈ ವಿಜಯದ ನೆನಪಾಗಿಯೇ ಇಂದಿಗೂ ಮೈಸೂರಿನಲ್ಲಿ ಪ್ರತಿ ವರ್ಷ ವಿಶ್ವಪ್ರಸಿದ್ಧ ದಸರಾ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ.